ಓಂ ಶಾಂತಿ. ಎಲ್ಲ ಆತ್ಮೀಯ ಸೋದರ ಸೋದರಿಯರಿಗೆ ವಂದನೆಗಳು. ನಾವು ಈ ದಿನ ಇನ್ನೊಂದು ಶಕ್ತಿ, ಸಂಕುಚಿತಗೊಳಿಸುವ ಶಕ್ತಿ ಅಂತ ಕರೆಯಲಾಗ್ತದೆ. ಈ ಶಕ್ತಿಯ ವಿಶೇಷತೆಯನ್ನು ತಿಳಿದುಕೊಳ್ಳೋಣ. ಅಂತರ್ಮುಖಿ ಸದಾ ಸುಖಿ ಅಂತ ಒಂದು ಮಾತನ್ನು ಕೇಳ್ತೇವೆ. ನಾವು ದಿನದ 24 ಗಂಟೆಯಲ್ಲಿ 12 ತಿಂಗಳು ಸಹ ಬಹಿರ್ಮುಖತೆಯಲ್ಲಿ ಬರ್ತೇವೆ, ಮಾತಿನಲ್ಲಿ ಬರ್ತೇವೆ, ಧ್ವನಿಯಲ್ಲಿ ಬರ್ತೇವೆ, ಘರ್ಷಣೆಯಲ್ಲಿ ಬರ್ತೇವೆ. ನಮ್ಮ ಈ ಶಕ್ತಿಯನ್ನು ಕಳೆದುಕೊಳ್ತಾ ಇರ್ತೇವೆ. ಹಾಗಾಗಿ ಕೆಲವೊಂದು ಬಾರಿ ಈ ಶಕ್ತಿಯನ್ನು ನಾವು ಉಳಿಸ್ಕೊಳ್ಬೇಕು ಅಂದರೆ ಮಾತಿನಿಂದ ಮೌನದ ಕಡೆಗೆ ಸಾಗಬೇಕು. ಇಂದ್ರಿಯಗಳನ್ನೆಲ್ಲ ಒಳಗೆ ತಗೊಂಡು ನಾವು ಅಂತರ್ಮುಖಿಗಳಾಗಿ ಭಗವಂತನ ಚಿಂತನೆಯನ್ನು ಮಾಡಿದಾಗ, ಆತ್ಮಚಿಂತನೆಯನ್ನು ಮಾಡಿದಾಗ ನಾವು ಮತ್ತೆ ಆ ಶಕ್ತಿಯನ್ನು ಪಡ್ಕೋಬಹುದು. ಅದಕ್ಕೆ ಆಧ್ಯಾತ್ಮಿಕತೆಯಲ್ಲಿ, ತಪಸ್ವಿಗಳಲ್ಲಿ, ಸಾಧಕರಲ್ಲಿ ಮಾತಿಗಿಂತ ಮೌನಕ್ಕೆ ಹೆಚ್ಚು ಬೆಲೆ ಇದೆ. ಎಷ್ಟೋ ಸಾಧಕರು, ಹಠಯೋಗಿಗಳು ಮೌನ ಯೋಗಿಗಳಾಗಿರ್ತಾರೆ. ಸದಾ ತಪಸ್ಸಿನಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಮಾತುಗಳನ್ನೇ ಮರೆತು ಬಿಟ್ಟಿರ್ತಾರೆ. ಅಷ್ಟೊಂದು ಅವರ ನಾಲಿಗೆಯ ಮೇಲೆ ಹಿಡಿತವನ್ನು ಸಾಧಿಸಿರ್ತಾರೆ. ಈ ಒಂದು ಶಕ್ತಿಗೆ ನಾವು ಸಂಕುಚಿತಗೊಳಿಸುವ ಶಕ್ತಿ ಅಂದರೆ, ಆತ್ಮಜ್ಞಾನಿಯಾದವನು ಬೇಕಂದಾಗ ಇಂದ್ರಿಯಗಳನ್ನು ಉಪಯೋಗಿಸ್ತಾನೆ. ಕೆಲಸ ಮುಗೀತು, ಕಾರ್ಯ ಮುಗೀತು, ಮತ್ತೆ ಅವುಗಳಿಂದ ಬುದ್ಧಿ ದೂರ ಮಾಡಿ ಅಂತರ್ಗುಹೆಯಲ್ಲಿ ಆತ್ಮಚಿಂತನೆಯಲ್ಲಿ ತೊಡಗ್ತಾನೆ. ಅದನ್ನೇ ನಾವು ಯೋಗ, ತಪಸ್ಸು, ಧ್ಯಾನ ಅಂತ ಹೇಳ್ತೇವೆ. ಯಾವ ರೀತಿಯಾಗಿ ನಾವು ಒಂದು ಆಮೆಯನ್ನು ನೋಡ್ತೇವೆ. ಆಮೆಗೊಂದು ಶಕ್ತಿ ಇದೆ, ಒಂದು ವಿಶೇಷತೆ ಇದೆ. ಆಮೆ ಚಲಿಸ್ತಾ ಚಲಿಸ್ತಾ ಕೈಕಾಲುಗಳನ್ನು ಹೊರಗೆ ಹಾಕ್ತದೆ, ಸಾಕ್ತಾ ಇರ್ತದೆ. ಕೊನೆಗೆ ಯಾವಾಗಲಾದರೂ ಶತ್ರುಗಳು ಬಂದರೆ, ತಂದೆಲ್ಲ ಸಾಧನೆ ಮುಗಿದ್ರೆ, ಚಲನೆ ಮುಗಿದ್ರೆ ಒಂದು ಕಡೆ ಕಲ್ಲಿನಂತೆ ಬಿದ್ದುಕೊಳ್ತದೆ. ನೋಡಿದವರಿಗೆ ಅದು ಆಮೆ ಅಂತಲೂ ಅನಿಸಲ್ಲ. ಆ ಒಂದು ವಿಶೇಷತೆ ಬೇಕಂದಾಗ ಇಂದ್ರಿಯಗಳನ್ನು ಹೊರಚಾಚೋದು, ಕೆಲಸ ಮುಗಿದ ಮೇಲೆ ಬೇಡದೇ ಇದ್ದಾಗ ಒಳಗೆ ತಗೊಳ್ಳೋದು, ಅದು ಒಂದು ಆಮೆಯ ವಿಶೇಷತೆ. ಇದನ್ನೇ ನಾವು ಭಕ್ತಿ ಮಾರ್ಗದಲ್ಲಿ ಪರಮಾತ್ಮನ ಒಂದು ಅವತಾರ ಅಂತಲೂ ಭಕ್ತರು ನಂಬಿದ್ದಾರೆ. ಅದರ ಒಂದು ಸಾಂಕೇತಿಕವಾಗಿ ದೇವಸ್ಥಾನಗಳಲ್ಲಿ ಈ ಆಮೆಯ ಒಂದು ಮೂರ್ತಿನೋ ಚಿತ್ರನೋ ಇಟ್ಟಿರ್ತಾರೆ. ಅದು ಹೊಸ್ತಲಲ್ಲಿರ್ಬೋದು, ಆ ಗರ್ಭಗುಡಿಯ ಎದುರುಗಡೆ ಇರ್ಬೋದು. ಅದಕ್ಕೂ ಸಹ ಜನ ತಲೆ ಬಾಗ್ತಾರೆ. ಸೊ ಅದೇನಪ್ಪ ವಿಶೇಷತೆ? ಪರಮಾತ್ಮ ರೂಪದಲ್ಲಿ ಬಂದುಬಿಟ್ಟಿದ್ದಾನ, ತನ್ನ ಕಾರ್ಯ ಮಾಡಿದಾನ, ಅದನ್ನು ಬದಿಗಿಟ್ಟು ಆಮೆಯ ಒಂದು ವಿಶೇಷತೆ ದೇವಸ್ಥಾನದಲ್ಲಿ ಏಕಿಟ್ಟಿದ್ದಾರೆ. ಆ ದೇವತೆಗಳು ಸಹ ಇಂದ್ರಿಯಾಜೀತರು. ಆ ದೇವತೆಗಳಿಗೂ ಸಹ ಇಂದ್ರಿಯಗಳ ಮೇಲೆ ಹಿಡಿತ ಇರ್ತದೆ. ಅವರೆಂದೂ ಇಂದ್ರಿಯಗಳಿಗೆ ವಶರಾಗುವುದಿಲ್ಲ. ಅದಕ್ಕೆ ನಾವು ಇವತ್ತಿನವರೆಗೂ ದೇವತೆಗಳ ಮುಂದೆ ನಮಸ್ಕಾರ ಮಾಡಿ, ನಮಗೆ ಬುದ್ಧಿ ಕೊಡು, ಶಕ್ತಿ ಕೊಡು, ನನ್ನ ಮನಸ್ಸನ್ನು ನೀನು ಏಕಾಗ್ರಗೊಳಿಸು, ಶಾಂತಗೊಳಿಸು, ನನ್ನನ್ನು ಚಂಚಲ ಚಿತ್ತನನ್ನಾಗಿ ಮಾಡಬೇಡ. ಬಸವಣ್ಣವರು ಸಹ ಒಂದು ವಚನದಲ್ಲಿ ಹೇಳ್ತಾರೆ, ನನ್ನ ಮನಸ್ಸು ವಿಷಯ ವಿಕಾರಗಳ ಕಡೆ ಹೋಗದಂತೆ ನನ್ನನ್ನು ನೀನು ತಡೆದು ನಿಲ್ಲಿಸು. ಈ ವಿಷಯ ವಿಕಾರಗಳು ನಮ್ಮ ಇಂದ್ರಿಯಗಳನ್ನು ತನ್ನ ಗುಲಾಮರನ್ನಾಗಿ ಮಾಡಿಕೊಂಡು ನಮ್ಮಿಂದ ಪ್ರಮಾದಗಳನ್ನು, ಅಹಿತವಾದಂಥ ಕಾರ್ಯಗಳನ್ನು, ದೃಷ್ಟಿ ಚಂಚಲತೆ ಇರ್ಬೋದು, ಮನಶ್ಚಂಚಲತೆ ಇರ್ಬೋದು, ಕ್ರೋಧಕ್ಕೆ ವಶವಾಗಿ ಹಿಂಸೆ ಮಾಡೋದಿರ್ಬೋದು, ಅಥವಾ ಲೋಭಕ್ಕೆ ವಶ ಮಾಡಿ ಎಲ್ಲವನ್ನು ದೋಚಿಕೊಳ್ಳೋದಿರ್ಬೋದು, ಅತಿ ಆಸೆ ಇರ್ಬೋದು. ಇವೆಲ್ಲವೂ ಸಹ ಇವತ್ತು ಮನುಷ್ಯನನ್ನು ನಿರ್ಗತಿಕನನ್ನಾಗಿ ಮಾಡ್ತಾ ಇದ್ದಾವೆ. ಒಂದು ಆಸೆಗೆ ಒಳಗಾಗಿ ಅನಾಹುತಕ್ಕೆಳಗಾಗ್ತಾನೆ ಅಂತ ಹೇಳ್ಬೋದು. ದುರಾಸೆಯಂತೂ ಮನುಷ್ಯನನ್ನು ಎಂದೂ ಸುಖವಾಗಿ ಇಡೋದಿಲ್ಲ. ಆಸೆಯಿಂದ ಇರುವವರು ಅರಸರಾಗಬಲ್ಲರೇ ಅಂತ ಶರಣರು ಕೇಳ್ತಾರೆ. ಆಸೆಯನ್ನು ಗೆದ್ದವನೇ ಜಗತ್ತನ್ನು ಗೆಲ್ತಾನೆ ಅಂತ ಹೇಳ್ತಾರೆ. ಈ ಆಸೆ, ಮನದ ಮುಂದಣ ಆಸೆಯೇ ಮಾಯೆ ಅಂತ ಬಲ್ಲವರು ಹೇಳ್ತಾರೆ. ಹೆಣ್ಣು ಮಾಯೆ ಅಲ್ಲ, ಹೊನ್ನು ಮಾಯೆ ಅಲ್ಲ,
ಅಥವಾ ನಮ್ಮ ಧನಧಾನ್ಯ ಮಾಯವೆಲ್ಲ ಮನದ ಮುಂದಣ ಆಸೆ. ಬೇಕು 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 ಅನ್ನೋದು ನಮ್ಮನ್ನು ಹಿಡಿಯನ್ನಾಗಿಸುತ್ತದೆ. ಬೇಕು ಅನ್ನುವನೇ ಬಡವ, ಸಾಕು ಅನ್ನುವವನೇ ಸಿರಿವಂತ ಅಂತ ಹೇಳ್ತಾರೆ. ಯಾವತ್ತು ಮನಸ್ಸು ತೃಪ್ತಿಯಾಗ್ತದೆ ಅವನು ಸ್ವಲ್ಪದರಲ್ಲಿ ತೃಪ್ತಿಯಾಗ್ತಾನೆ. ಚಿನ್ನ ಮುಂದಿಟ್ಟರೂ ದುರಾಸೆ ಪಡೆಯೋದಿಲ್ಲ. ಅಂಥ ಒಂದು ಹಿಡಿತ ನಮಗೆ ಬರಬೇಕು ಅಂದರೆ ಸತ್ಯ ಜ್ಞಾನದ ಅರಿವಿರಬೇಕು. ಆಸೆಯೇ ದುಃಖಕ್ಕೆ ಕಾರಣ ಅಂತ ಗೌತಮ್ ಬುದ್ಧರು ಹೇಳಿದರು. ಇವತ್ತು ಮನುಷ್ಯ ಯಾಕೆ ತನ್ನನ್ನು ತಾನು ಮಾರಿಕೊಳ್ತಾನೆ, ತನ್ನನ್ನು ತಾನು ವಂಚಕನನ್ನಾಗಿ ಮಾಡ್ಕೊಳ್ತಾನೆ ಅಂದರೆ ಆಸೆ. ಇವತ್ತು ಸಹ ನಾವು ನೋಡ್ತೀವಿ, ಎಷ್ಟೆಲ್ಲರೂ ಸಹ ಧನದ ಆಸೆಯಿಂದ ಕೋಟಿ ಕೋಟಿ ಗಳಿಸ್ತಾರೆ, ಎಲ್ಲಿಡ್ತಾರೆ, ಎಲ್ಲಿ ಮಾಡ್ತಾರೆ. ಎಷ್ಟು ಬೇಕಪ್ಪ ಈ ಜೀವನಕ್ಕೆ ಅಂತ ನಾವು ಒಂದು ಕ್ಷಣ ಯೋಚನೆ ಮಾಡಿದರೆ, ನೂರಾರು ಅಂಕಣದ ಮನೆ ಇದ್ದರೂ ನಾವು ಮಲಗೋದು ಒಂದು ರೂಮು, ಒಂದು ಪಲಂಗ. ಮನೆ ತುಂಬ ಎಲ್ಲ ದವಸ ಧಾನ್ಯ ಇದ್ದರೂ ನಾವು ಒಂದು ಹೊತ್ತಿಗೆ ಉಣ್ಣೋದು ಒಂದು ಹಿಡಿ ಅನ್ನ, ಒಂದು ಲೋಟ ಹಾಲು ಅಂತ ಒಬ್ಬರು ಶರಣರು ಹೇಳ್ತಾರೆ. ಎಲ್ಲವೂ ಇದ್ದು ನಾವೆಲ್ಲವನ್ನು ಉಪಯೋಗಿಸ್ಲಿಕ್ಕಾಗತ್ತಾ? ಎಲ್ಲವೂ ನಮಗಾಗಿಯೇ ಬೇಕಾಗ್ತದ? ಇಲ್ಲ. ಮನುಷ್ಯನಿಗೆ ಬೇಕಾಗಿದ್ದು ಭಾಳ ಸ್ವಲ್ಪ. ಅದಕ್ಕೆ ಹೇಳ್ತಾರೆ, ದೇರ್ ಈಸ್ ಇನಫ್ ಫಾರ್ ಅವರ್ ನೀಡ್, ನಾಟ್ ಫಾರ್ ಅವರ್ ಗ್ರೀಡ್ ಅಂತ ಹೇಳ್ತಾರೆ. ನಮ್ಮ ಅವಶ್ಯಕತೆಗೆ ಇವತ್ತು ಬೇಕಾದಷ್ಟಿದೆ, ಕಡಿಮೆ ಇಲ್ಲ. ಪ್ರಕೃತಿ ನಮಗೆ ಸಾಕಷ್ಟು ಕೊಟ್ಟಿದೆ, ಭಗವಂತನು ಸಹ ನಮಗೆ ಸಾಕಷ್ಟು ಕೊಟ್ಟಿದ್ದಾನೆ. ಒಳ್ಳೆಯ ಸುಂದರವಾದಂಥ ಭೂಮಿಯನ್ನು ಕೊಟ್ಟಿದ್ದಾನೆ. ನಮ್ಮ ಉಪಯೋಗಕ್ಕೋಸ್ಕರನೇ ಸೂರ್ಯನ ಬಿಸಿಲಿದೆ, ಪ್ರಕಾಶ ಇದೆ, ತಂಗಾಳಿ ಇದೆ, ನೀರಿದೆ. ಎಲ್ಲವನ್ನು ಉಂಡು ತೃಪ್ತಿಯಾಗಿ ಒಂದಿನ ಧನ್ಯವಾದ ಹೇಳಿ ಹೋಗುವ ಜೀವನ ಇದು. ಎಲ್ಲವನ್ನು ಕೊಟ್ಟಂಥ ಭಗವಂತನಿಗೆ ಒಂದು ಉಪಕಾರ ಸ್ಮರಣೆಯನ್ನು ಮಾಡುವಂಥ ಜೀವನ ನಮ್ಮದು. ಇವತ್ತು ಮನುಷ್ಯ ದುರಾಸೆಗೆ ಬಗೆದು ಭೂಮಿಯ ಮೇಲೆ ಶೋಷಣೆ, ತತ್ವಗಳ ಮೇಲೆ ಶೋಷಣೆ, ಜನರ ಮೇಲೆ ಶೋಷಣೆ ಮಾಡಿ ಸಾಕಷ್ಟು ಸಂಪಾದಿಸ್ತಾ ಇದ್ದಾನೆ. ತೆಗೆದುಕೊಂಡು ಹೋಗ್ತಾನಾ ಅಂತ ಒಂದು ಪ್ರಶ್ನೆ ಬಂದರೆ ಎಷ್ಟು ಗಳಿಸಿದರೂ ನಮ್ಮ ಜೊತೆ ಬರುವಂಥದ್ದೇನೂ ಇಲ್ಲ. ಅಂತಸ್ತಿನ ಮನೆಗಳಿದ್ದರೂ ನಮ್ಮ ಜೊತೆ ಬರಲ್ಲ, ಮನೆ ತುಂಬ ಬಾಂಧವರಿದ್ದರೂ ನಮ್ಮ ಜೊತೆಗೆ ಬರಲ್ಲ. ಹಾಗಾದರೆ ನಾವು ಕೂಡಿಟ್ಟದ್ದು ಎದಕ್ಕೆ? ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅನ್ನುವಂತೆ ನಾವು ಉಪಯೋಗಿಸದೆ, ಬೇರೆದವರಿಗೂ ಕೊಡದೆ, ದುರಾಸೆಯಿಂದ ಎಲ್ಲವನ್ನ ಒಟ್ಟಾಗಿ ಮಾಡಿ ಒಂದಿನ ಎಲ್ಲವನ್ನ ಬಿಟ್ಟು ಹೋಗುವ ಜೀವನ. ಯಾಕೆ ದುರಾಸೆಗೆ ಒಳಗಾಗಬೇಕು? ಪ್ರಶ್ನೆ ಬರ್ತದೆ. ಅಲ್ಲಿ ಇಂದ್ರಿಯಗಳ ಮೇಲೆ ಹಿಡಿತಾ ಇರೋದಿಲ್ಲ. ಇವತ್ತು ಸಿಕ್ಕಿದೆ, ನಾಳೆ ಹೇಗೆ, ನಾಳೆಗೂ ಬಾಚಿಕೊಳ್ಬೇಕು ಅನ್ನುವಂಥ ಭಾವನೆ. ಈಗ ಹೊಟ್ಟೆ ತುಂಬಿದರೆ ಸಂಜೆಗೆ ಬೇಕಲ್ಲ ಅಂತ ಎತ್ತಿಡ್ಕೊಳ್ಳುವಂಥ ಭಾವನೆ. ಇವತ್ತು ಪಶು ಪಕ್ಷಿಗಳು ಭಾಳ ಸುಖವಾಗಿದ್ದಾವೆ, ಸ್ವಚ್ಛಂದವಾಗಿ ಹಾರಾಡ್ತವೆ. ನಮ್ಮಂತೆ ಅವುಗಳಿಗೆ ಟೆನ್ಷನ್ ಇಲ್ಲ, ಚಿಂತೆ ಇಲ್ಲ, ದುಃಖ ಇಲ್ಲ. ಯಾಕೆ? ಇದ್ದದರಲ್ಲಿ ತೃಪ್ತಿ ಪಡ್ತವೆ. ಪ್ರಾಕೃತಿಕವಾಗಿ ಆ ಸಮಯಕ್ಕೆ ಏನು ಬೇಕೋ ಪಡ್ಕೊಳ್ತವೆ, ತಿಂತವೆ. ಸಂಜೆ ಹೇಗಪ್ಪ, ಅವ್ರಿಗೆ ಹೇಗಪ್ಪ ಅನ್ನೋ ಚಿಂತೆನೇ ಅವರಿಗಿಲ್ಲ. ಆದರೆ ಎಲ್ಲವನ್ನ ಬಲ್ಲಂಥ ಮನುಷ್ಯ, ಬುದ್ಧಿಜೀವಿ, ನಾವೇನನ್ನೂ ತೆಗೆದುಕೊಂಡು ಹೋಗೋದಿಲ್ಲ ಅಂತ ಎಲ್ಲರಿಗೂ ಗೊತ್ತು. ಆದರೆ ಇರುವರಿಗೆ ಬೇಕಲ್ಲ ಅಂತ ಎಷ್ಟು ಸಂಪಾದನೆ ಮಾಡಿದ್ರೂ ಸಮಾಧಾನ ಅನ್ನೋದು ಇಲ್ಲ. ಈ ಆಸೆ ಅನ್ನೋದು ಕೊಂಡಿಗಳು ಅಂತ ಒಬ್ಬರು ಬಲ್ಲವರು ಹೇಳ್ತಾರೆ. ಇವತ್ತು ಒಂದು ಆಸೆ ಇಚ್ಛೆ ಈಡೇರಿದರೆ ಅದ್ರ ಹಿಂದೆ ಮತ್ತೊಂದಿರ್ತದೆ, ಅದ್ರ ಹಿಂದೆ ಮತ್ತೊಂದಿರ್ತದೆ. ಉದಾಹರಣೆಗೆ ಕಷ್ಟಪಟ್ಟು ಒಂದು ಮನೆ ಕಟ್ತೇವೆ, ಸಮಾಧಾನದಿಂದ ಇರಲಿಕ್ಕಾಗಲ್ಲ. ಮೇಲೊಂದು ಕಟ್ಟೋಣ ಅಂತ ಸಂಕಲ್ಪ ಬರ್ತದೆ, ಪಕ್ಕಕ್ಕೊಂದು ಕಟ್ಟೋಣ ಅಂತ ಸಂಕಲ್ಪ ಬರ್ತದೆ. ಮನೆ ಕಟ್ಟಿದರೆ ಸಾಕಪ್ಪ ಅನ್ನೋರು ಮನೆ ತುಂಬ ಫರ್ನಿಚರ್ ಬೇಕಂತಾರೆ. ಹಾಗಾಗಿ ದುರಾಸೆಗಳು ಜಾಸ್ತಿ. ಆಸೆಗಳು ಈಡೇರ್ತವೆ, ದುರಾಸೆಗಳೆಂದು ಈಡೇರೋದಿಲ್ಲ. ಅದಕ್ಕೆ ಮನುಷ್ಯನಿಗೆ ಇಂದ್ರಿಯಗಳ ಮೇಲೆ ಹಿಡಿತಬೇಕು, ಮನದ ಮೇಲೆ ಹಿಡಿತಬೇಕು. ಮನ ಜೀತೆ ಜಗಜ್ಜೀತ್, ಇಂದ್ರಿಯ ಜೀತೆ ಜಗಜ್ಜೀತ್. ಆದ್ದರಿಂದ ರಾಜಯೋಗದ ಅಭ್ಯಾಸದಿಂದ, ಸತ್ಯ ಜ್ಞಾನದ ಅಧ್ಯಯನದಿಂದ ನಾವಿದನ್ನು ಸಾಧಿಸ್ಬೋದು. ಆಮೆಯಂತೆ ನಾವು ಕರ್ಮಯೋಗಿಯಾಗಿ ಕರ್ಮ ಮಾಡ್ತಾ ಮಾಡ್ತಾ ಕರ್ಮ ಮುಗಿದ ಮೇಲೆ ಅಂತರ್ಮುಖಿಗಳಾಗಿ ಆತ್ಮಚಿಂತನೆಯಲ್ಲಿ, ಪರಮಾತ್ಮನ ಚಿಂತನೆಯಲ್ಲಿ ತೊಡಗಿದಾಗ ಮನಸ್ಸು ಸಶಕ್ತ ಆಗ್ತದೆ, ಜ್ಞಾನದ ಅರಿವಾಗ್ತದೆ, ಜೀವನದ ಕ್ಷಣಿಕತೆಯ ಅರಿವಾಗ್ತದೆ. ಆಸೆ ಹೋಗಿ ಸಂತೃಪ್ತಿ ಬರ್ತದೆ, ಸಂತುಷ್ಟತೆ ಬರ್ತದೆ. ಆವಾಗ ನಿಶ್ಚಿಂತ ಸಮಾಧಾನದ ಜೀವನ
ಜಿಯೋರ್ ಜೀನೇದೋ ಅಂತ ಮನುಷ್ಯನನ್ನು ಉದಾತ್ತನನ್ನಾಗಿ ಮಾಡ್ತದೆ. ನಾವು ಬದುಕಿ ನಮ್ಮ ಜೊತೆಗಿದ್ದವರಿಗೂ ಬದುಕಲಿಕ್ಕೆ ಅವಕಾಶ ಕೊಟ್ಟು ನಮ್ಮ ಸಾರ್ಥಕತೆಯನ್ನು ನಾವು ಮೆರಿತೇವೆ. ಹೀಗೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಇಂದೇನು ದುರ್ಬಲ ಮನಸ್ಸುಗಳಾಗ್ತಾ ಇದ್ದಾವೆ, ಅನಾಹುತಗಳಾಗ್ತಾ ಇದ್ದಾವೆ, ಅವೆಲ್ಲವೂ ಹೋಗಬೇಕು ಅಂದರೆ ನಾವು ರಾಜಯೋಗವನ್ನು ಕಲಿತು ಇಂದ್ರಿಯಗಳ ಮೇಲೆ ನಿಯಂತ್ರಣ ಪಡೆದು ಸಹನೆ ಧೈರ್ಯ ಎದುರಿಸುವ ಶಕ್ತಿಯಿಂದ ನಮ್ಮ ಜೀವನವನ್ನು ಸುಖದ ಪ್ರಯಾಣ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳು. ನಮಸ್ಕಾರ.